ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗ್ಲಿ. ಈ ಮುಂಜಾನೆಯಲ್ಲಿ ಕೂಡಿ ಬಂದಂತ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಆಲಿಸೋಣ. ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಆಸೆಗಳ ಆಕಾಂಕ್ಷೆಗಳು ಇರ್ತದೆ. ನಾವು ಆಗಿರ್ಬೇಕು, ಹೀಗಿರ್ಬೇಕು, ನನ್ನ ಜೀವನದಲ್ಲಿ ನಾನು ಹೀಗ್ ಬದುಕ್ಬೇಕಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೇನೆ. ಆದ್ರೆ ಇವತ್ತು ಈ ಮುಂಜಾನೆ ನಾವು ದಾವೀದನ ಜೀವನದಲ್ಲಿ ಇದ್ದಂತ ಆಸೆ ಏನು, ಅವನ ಮನಸ್ಸಿನಲ್ಲಿ ಇದ್ದಂತ ಬಯಕೆ ಏನು, ಪ್ರಿಯ ದೇವರ ಮಕ್ಕಳೇ, ನಾವು ಈ ಸಮಯದಲ್ಲಿ ವಾಕ್ಯದ ಮುಖಾಂತರ ನೋಡ್ಕೊಳ್ಳೋಣ. ಈ ಒಂದು ಮುಂಜಾನೆ ನಾವು ಕೀರ್ತನೆ 27ನೇ ಅಧ್ಯಾಯ 4ನೇ ವಚನಕ್ಕೆ ನಮ್ಮ ಬೈಬಲ್ನ ತೆಗೆದುಕೊಳ್ಳೋಣ. ಈ 4ನೇ ವಚನದಲ್ಲಿ ಹೀಗೆ ಹೇಳ್ತದೆ, ದಾವೀದನು ಹೀಗೆ ಹೇಳ್ತಿದ್ದಾನೆ: ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು ಎಂಬುದಾಗಿ. ನೋಡ್ರಿ, ದಾವೀದನಲ್ಲಿದ್ದಂತ ಒಂದು ಆಸೆ, ದಾವೀದನಲ್ಲಿದ್ದಂತ ಒಂದು ಬಯಕೆಯನ್ನ ನಾವು ನೋಡೋಣ. ಯಾಕಂದ್ರೆ ಅವನು ಹೇಳ್ತಿದ್ದಾನೆ, ಈ ಲೋಕದಲ್ಲಿ ನಮ್ಗಾದ್ರೂ ಸಹ ನನಗೆ ಅದು ಬೇಕು ಇದು ಬೇಕು ಎಂಬುದಾಗಿ ನಾವು ದೇವರ ಸನ್ನಿಧಿಯಿಂದ ನಾವು ಎದುರು ನೋಡ್ತೀವಿ ಅಲ್ವಾ. ಆದ್ರೆ ದಾವೀದನಾದ್ರೂ ಸಹ ಅವನ ಜೀವನದಲ್ಲಿ ಎದುರು ನೋಡಿದ್ದು, ಅವನ ಆಸೆ ಪಟ್ಟಿದ್ದು, ಅವನ ಆಕಾಂಕ್ಷೆ ಪಟ್ಟಿದ್ದು ಏನೆಂಬುದಾಗಿ ನಾವು ನೋಡುವುದಾದ್ರೆ, ಅವನ ಜೀವಮಾನದಲ್ಲೆಲ್ಲ ಅಂದ್ರೆ ಅವನು ಬದುಕಿರುವ ದಿನವೆಲ್ಲ ದೇವರ ಮನೆಯಲ್ಲಿ ವಾಸ ಮಾಡುತ್ತಾ, ಯೆಹೋವನ ಮನೆಯಲ್ಲಿ ಅಂದ್ರೆ ಕರ್ತನ ಸನ್ನಿಧಾನದಲ್ಲಿ, ಕರ್ತನ ಸಮ್ಮುಖದಲ್ಲಿ, ಯೆಹೋವನ ಸನ್ನಿಧಾನದಲ್ಲಿ ಅವನು ವಾಸ ಮಾಡ್ಬೇಕೆಂಬುದಾಗಿ ಬಯಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಮಾತ್ರವಲ್ಲ ಆತನ ಪ್ರಸನ್ನತೆಯನ್ನು ಯಾವಾಗ್ಲೂ ನೋಡ್ಬೇಕೆಂಬುದಾಗಿ ಅವನು ಬಯಸ್ತಾನೆ. ಅವನ ಪ್ರಸನ್ನತೆಯನ್ನು ನೋಡ್ಬೇಕು. ದೇವರ ಪ್ರಸನ್ನತೆ ಎಲ್ಲಿ ನೋಡಕ್ ಸಾಧ್ಯ? ದೇವರ ಸಮ್ಮುಖಕ್ಕೆ ಬಂದಾಗ, ದೇವರ ಮಂದಿರಕ್ಕೆ ಬಂದಾಗ ನಾವು ಆತನ ಪ್ರಸನ್ನತೆಯನ್ನು ನೋಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಅವನು ಹೇಳ್ತಿದ್ದಾನೆ, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ. ನೋಡಿ, 3 ವಿಚಾರಗಳನ್ನ ಅವನು ಬಯಸ್ತದಾನೆ, 3 ವಿಚಾರಗಳನ್ನ ದೇವ್ರ ಮುಂದೆ ಹೇಳ್ತದಾನೆ. ಅವನ ಬೈಕೆಯನ್ನ ಅವನ ಮನಸ್ಸಿನ ಆಸೆಯನ್ನು ಹೇಳ್ಕೊಳ್ತದಾನೆ. ಹೌದಲ್ಲ, ಜೀವಮಾನದಲ್ಲೆಲ್ಲ ದೇವರ ಮಂದಿರದಲ್ಲಿ ವಾಸ ಮಾಡೋದಕ್ಕೆ, ಆತನ ಮಂದಿರದಲ್ಲಿ ಧ್ಯಾನ ಮಾಡ್ಲಿಕ್ಕೆ, ಆತನ ಮಂದಿರದಲ್ಲಿ ಧ್ಯಾನ ಮಾಡೋದಕ್ಕೂ ಆತನ ಪ್ರಸನ್ನತೆ ನೋಡ್ಬೇಕೆಂಬುದಾಗಿ ಅವನು ಬಯಸ್ತಾನೆ. ನನಗೆ ಅಪ್ಪಣೆ ಆಗ್ಬೇಕು. ಯಾರಿಂದ ಅಪ್ಪಣೆ ಆಗ್ಬೇಕು? ಯೆಹೋವನಿಂದಲೇ ಅಪ್ಪಣೆ ಆಗ್ಬೇಕೆಂಬುದಾಗಿ ಅದನ್ನೇ ಏನ್ ಮಾಡ್ತಿದ್ದೀನಿ? ಯೆಹೋವನಿಂದ ಕೇಳ್ಕೊಂಡು ಅದನ್ನ ಎದುರು ನೋಡ್ತಿದ್ದೀನಿ ಎಂಬುದಾಗಿ. ಹೌದು, ಇವತ್ತು ದೇವರ ವಾಕ್ಯವನ್ನ ಆಲಿಸುವಂತ ಪ್ರಿಯರೇ, ದೇವ ಮಕ್ಕಳೇ, ರಕ್ಷಿಸಲ್ಪಟ್ಟಂತವರೇ, ಇವತ್ತು ನಿಮ್ಮ ಜೀವನದಲ್ಲಿ ದೇವರಿಂದ ಏನನ್ನ ಅಪೇಕ್ಷಿಸ್ತೀರಿ? ಕರ್ತನಿಂದ ಏನನ್ನ ಎದುರು ನೋಡ್ತಿದ್ದೀರಿ? ಏನನ್ನ ಕೇಳ್ಕೊಳ್ತೀರಿ? ಈ ಲೋಕ ಸಂಬಂಧವಾದಂತದ್ದ, ಈ ಲೋಕಕ್ಕೆ ಮುಕ್ತಾಯವಾಗುವಂತದ್ದ, ಈ ಲೋಕದಲ್ಲಿ ಗತಿಸಿ ಹೋಗುವಂತದ್ದ? ಯಾವುದು ಪ್ರಿಯ ದೇವರ ಮಕ್ಕಳೇ? ಯಾಕಂದ್ರೆ ದೇವರ ವಾಕ್ಯಗಳನ್ನ ನಾವು ಓದಬೇಕಾದ್ರೆ ಹೇಳ್ತದೆ, ಲೋಕವು ಅದ್ರ ಆಸೆಯು ಗತಿಸಿ ಹೋಗ್ತದೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ. ಆದ್ರಿಂದ ಈ ಲೋಕದ ಯಾವುದೇ ಆಸೆ ಆಕಾಂಕ್ಷೆಗಳಿದ್ರದ್ದು ಕ್ಷಣಿಕ, ಅದು ತಾತ್ಕಾಲಿಕ, ಅದು ಗತಿಸಿ ಹೋಗ್ಬಿಡ್ತದೆ. ಆದ್ರೆ ಪ್ರಿಯ ದೇವ ಜನರೇ, ನಾವು ಇವತ್ತು ನಿರೀಕ್ಷಿಸಬೇಕಂತ ವಿಚಾರ ಈ ಲೋಕಕ್ಕಾಗಿ ಅಲ್ಲ, ಅದು ಪರಲೋಕಕ್ಕೋಸ್ಕರ ನಿರೀಕ್ಷಿಸ್ಬೇಕು. ದಾವೀದನು ಆರಿಸಿಕೊಂಡಂತ ಒಂದು ಆಯ್ಕೆ ಏನಾಗಿತ್ತು ಅಂತ ಹೇಳಿದ್ರೆ, ಈ ಲೋಕ ಸಂಬಂಧಪಟ್ಟಂತ ವಿಚಾರವಾಗಿರ್ಲಿಲ್ಲ, ಅವನು ಪರಲೋಕಕ್ಕೆ ಸಂಬಂಧಪಟ್ಟಂತ ಆಯ್ಕೆ ಆಗಿತ್ತು. ಆದ್ದರಿಂದ ಅವನು ಹೇಳ್ತದಾನೆ ಏನಂತಂದ್ರೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮಂದಿರದಲ್ಲಿ ವಾಸ ಮಾಡ್ತಾ ಆತನ ಪ್ರಸನ್ನತೆಯನ್ನ ನೋಡೋದಕ್ಕೆ, ಆತನ ಮಂದಿರದಲ್ಲಿ ಧ್ಯಾನ ಮಾಡೋದಕ್ಕೆ ಒಂದೇ ವರ ಬೇಕಂತ. ಹೌದು, ನಾವು ಸಹ ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಇರೋಣ. ದೇವರ ಸಮ್ಮುಖದಲ್ಲಿ ನಾವು ಬಂದು ಕುಳಿತುಕೊಳ್ಳುವುದಾದ್ರೆ ಆತನ ಪ್ರಸನ್ನತೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಯಾವಾಗ ಆತನ ಪ್ರಸನ್ನತೆಯನ್ನು ನಾವು ನೋಡ್ತೀವೋ, ಆತನ ಸ್ವರವನ್ನು ಕೇಳ್ತೀವಿ, ದೈವಿಕ ವಾಕ್ಯವನ್ನ ಧ್ಯಾನಿಸುವಾಗ ದೇವರ ವಾಕ್ಯದ ಗುಡಾರ್ಥಗಳು, ರಹಸ್ಯಗಳು, ಅದರ ಒಂದು ಸತ್ಯಾರ್ಥಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರ ಸಮ್ಮುಖಕ್ಕೆ ನಾವು ಬಂದಾಗ, ದೇವರ ಪ್ರಸನ್ನತೆಯಲ್ಲಿ ನಾವು ಇರುವಾಗ, ದೇವರು ನಮ್ಗೆ ಎಲ್ಲವನ್ನ, ವಾಕ್ಯದ ಎಲ್ಲ ರಹಸ್ಯಗಳನ್ನ, ವಾಕ್ಯದ ಗುಡಾರ್ಥಗಳನ್ನ, ಸತ್ಯಾರ್ಥಗಳನ್ನ ಆತನ ಪ್ರಕಟಿಸಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಆತನ ಸಾಧ್ಯ ಮಾಡ್ಲಿಕ್ಕೆ ಶಕ್ತನಾದಂತ ದೇವರಾಗಿದ್ದಾನೆ. ಯಾಕಂತ ಹೇಳಿದ್ರೆ ಆತನ ಸಮ್ಮುಖಕ್ಕೆ ಬರದೆ ಇವನ್ನ ನಾವು ಹೊಂದಿಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರಿಂದ ದಾವೀದನಿದ್ದಂತ ಆಸೆ, ಬಯಕೆ ನಮ್ಮಲ್ಲಿ ಇರಬೇಕು. ಅದನ್ನೇ ನಾವು ಎದುರು ನೋಡ್ಬೇಕು. ಇವತ್ತೊಂದು ತೀರ್ಮಾನ ಮಾಡ್ಕೊಳ್ಳೋಣ ಈ ಮುಂಜಾನೆಯಲ್ಲಿ. ಖಂಡಿತವಾಗಿ ಈ ಆಶೀರ್ವಾದ ಈ ಲೋಕಕ್ಕೆಲ್ಲ, ಪರಲೋಕಕ್ಕೆ, ನಿತ್ಯ ಲೋಕಕ್ಕೆ ಅದು ಆಶೀರ್ವಾದ. ಆ ಆಶೀರ್ವಾದ ನನ್ನ ಜೀವನದಲ್ಲಿ, ದಾವೀದನ ಜೀವನದಲ್ಲಿ ಮಾತ್ರವಲ್ಲ, ನನ್ನ ಕುಟುಂಬ, ನನ್ನ ಮಕ್ಕಳ, ನಮ್ಮ ಜೀವಿತದ ಸೇವೆಯಲ್ಲಿ, ನಮ್ಮ ಎಲ್ಲಾ ಕಾರ್ಯಗಳಲ್ಲಿಯೂ ಅದು ಆಗಬೇಕೆಂಬುದಾಗಿ ಬಯಸಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವ. ಪರಿಶುದ್ಧನಾಂತ ಯೇಸುವೆ, ಸರ್ವಶಕ್ತನಾಂತ ಕರ್ತನೆ, ಈ ಒಂದು ಮುಂಜಾನೆಯಲ್ಲಿ ಕರ್ತನ ಸ್ವಾಮಿ ಕೊಡಲ್ಪಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು, ದಾವೀದನು ಹೇಳೋ ಪ್ರಕಾರವಾಗಿ ದೇವರ ಪ್ರಸನ್ನತೆಯನ್ನು ಎದುರು ನೋಡೋದಕ್ಕೂ, ಆತನ ಮಂದಿರದಲ್ಲಿ ಧ್ಯಾನ ಮಾಡೋದಕ್ಕೂ, ಆತನ ಸಮ್ಮುಖದಲ್ಲಿ ಇರ್ಲಿಕ್ಕೂ ಒಂದೇ ವರವನ್ನು ಕೇಳ್ಕೊಂಡು ಅದನ್ನೇ ಎದುರು ನೋಡ್ತಿದ್ದೀನಿ ನಿಮ್ಮದಿಗೆ. ಹೌದು, ನಮ್ಮ ಕಣ್ಣುಗಳು ಅಪ್ಪ ಈ ಲೋಕದ್ದಲ್ಲ, ನಿನ್ನನ್ನೇ ಎದುರು ನೋಡುತ್ತೆ. ನಿನ್ನ ಸಮ್ಮುಖದಲ್ಲಿ ಇರುವಂತದ್ದನ್ನ ಎದುರು ನೋಡುವಂತೆ, ನಿನ್ನ ಪ್ರಸನ್ನತೆಯನ್ನು ಎದುರು ನೋಡುವಂತೆ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂತದ್ದು ಎದುರು ನೋಡುವಂತೆ ಕೃಪೆ ಮಾಡಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕಳಿಸಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆ, ಆಮೇನ್. ಈ ಮುಂಜಾನೆ ಈ ದೇವರ ವಾಕ್ಯವನ್ನು ಆಲಿಸಿದ ಎಲ್ಲ ಪ್ರಿಯರಿಗೂ
ವಂದನೆಗಳು. ಥ್ಯಾಂಕ್ ಯು. ಧನ್ಯವಾದಗಳು.